ನಮಸ್ತೆ, ನನ್ನ ಹೆಸರು ನಿಖಿಲ್ ಅಂತ. ಸೊ ಇದು ಬಂದು ನಮ್ಮ ಆಯಿಲ್ ಎಕ್ಸ್ಟ್ರಾಕ್ಷನ್ ಯೂನಿಟು. ಸೊ ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ನಾವು ಕೊಬ್ಬರಿ ಎಣ್ಣೆನ ತಯಾರು ಮಾಡ್ತಿದ್ವಿ. ಇವತ್ತು ನಾವೇನಾದರೂ ತೆಂಗಿನಕಾಯಿನ ಹಾರ್ವೆಸ್ಟ್ ಮಾಡಿದ್ರೆ ಮರದಿಂದ ತೆಗೆದ ನಂತರ ನೋಡಿ ಇಲ್ಲಿ ಮೇಲ್ಗಡೆ ಕಂಪಾರ್ಟ್ಮೆಂಟ್ ಇದೆಯಲ್ವಾ, ಈ ಕಂಪಾರ್ಟ್ಮೆಂಟಲ್ಲಿ ಸ್ಟೋರ್ ಮಾಡಿಬಿಡ್ತೀವಿ ಗಾಳಿ ಆಡೋ ಮುಖಾಂತರ, ಏರೋಬಿಕ್ ಮುಖಾಂತರ. ಇದರಲ್ಲಿ 8 ರಿಂದ 9 ತಿಂಗಳು ಆದ ನಂತರ ಕಂಪ್ಲೀಟ್ ಅದರಲ್ಲಿರುವಂಥ ನೀರೆಲ್ಲ ಡ್ರೈ ಆಗಿ ನಮಗೆ ಏನು ಸಿಗುತ್ತೆ, ಕೊಬ್ಬರಿ ಸಿಗುತ್ತೆ. ಆ ಕೊಬ್ಬರಿನ ಏನು ಮಾಡ್ತೀವಿ, ಮ್ಯಾನ್ಯುಯಲ್ ಮೆಥಡಲ್ಲೇ ನಾವು ಅದರಲ್ಲಿರೋಂಥ ಸಿಪ್ಪೆ ಮತ್ತು ಚುಪ್ಪನ್ನು ತೆಗೆದು ನಾವು ಕೊಬ್ಬರಿಯನ್ನು ಹೆಲ್ಪ್ ಆಫ್ ದಿ ಮಷಿನ್ ಇದೆ ನಮ್ಮದು, ಮಷಿನ್ ಮುಖಾಂತರ ಸಣ್ಣದಾಗಿ ಚಾಪ್ ಮಾಡಿಕೊಂಡು 2 ದಿನ ಸನ್ಲೈಟಲ್ಲಿ ಡ್ರೈ ಮಾಡ್ತೀವಿ. ಅದರಲ್ಲಿರೋಂಥ ಮಾಯಿಶ್ಚರ್, ತೇವಾಂಶ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಡ್ರೈ ಮಾಡಿ ಆ ನಂತರ ನಾವು ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಹೋಗ್ತೀವಿ. ಸೊ ನಾವು ಏನು ಮಾಡ್ತಾಯಿದ್ವಿ, ಕೋಲ್ಡ್ ಪ್ರೆಸ್ನ ಯೂಸ್ ಮಾಡ್ತೀವಿ. ನಾವು ಮಷಿನ್ ಮುಖಾಂತರ ಟೆಂಪ್ರೇಚರ್ನ ಮೇಂಟೈನ್ ಮಾಡ್ತೀವಿ. ಬಿಲೋ 50 ಡಿಗ್ರಿ ಇದ್ದರೆ ಕೋಲ್ಡ್ ಪ್ರೆಸ್ ಅಂತೀವಿ. 40 ಡಿಗ್ರಿ ಟೆಂಪ್ರೇಚರ್ನ ಮೇಂಟೈನ್ ಮಾಡಿ ನಾವು ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡ್ತಾಯಿದ್ದೀವಿ. ಸೊ ಅರೌಂಡ್ 2 kg ಇಲ್ಲ 2.5 kg ಕೊಬ್ಬರಿ ಯೂಸ್ ಮಾಡಿದ್ರೆ ನಮಗೆ 1 ಲೀಟರ್ ಆಯಿಲ್ ಸಿಗುತ್ತೆ. ಸೊ ನಮ್ಮ ಅಕ್ಷಯಕಲ್ಪ ಆ್ಯಪ್ ಅಂತ ಬಂದರೆ ಅದರಲ್ಲಿ 2 ಥರ ಆಯಿಲ್ ಇದೆ. ಒಂದು ವರ್ಜಿನ್ ಕೋಕೋನಟ್ ಆಯಿಲ್, ತೆಂಗಿನ ಎಣ್ಣೆ ಅಂತೀವಿ, ಮತ್ತು ಇನ್ನೊಂದು ಕೋಪ್ರಾ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ಅಂತ ಹೇಳ್ತೀವಿ. ಸೊ ತೆಂಗಿನ ಎಣ್ಣೆ ಯಾವ ರೀತಿ ಮಾಡೋದು ಅಂದರೆ, ತೆಂಗಿನಕಾಯಿ ಇವತ್ತು ಎಕ್ಸ್ಟ್ರಾಕ್ಟ್ ಮಾಡಿದ್ವಿ ಅಂದರೆ ಅದರ ಕೋಕೋನಟ್ ಮಿಲ್ಕ್ ಅಂತೀವಿ. ತೆಂಗಿನ ಹಾಲನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಫರ್ಮೆಂಟೇಷನ್ಗೆ ಇಡ್ತೀವಿ. ಫರ್ಮೆಂಟೇಷನ್ ಆದಮೇಲೆ ಟಾಪ್ ಆಫ್ ದಿ ಲೇಯರ್ ಏನು ಆಯಿಲ್ ಡೆಪಾಸಿಟ್ ಆಗುತ್ತೆ. ಮೀನ್ಸ್ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಹರಳೆಣ್ಣೆ ಅಂತ ಮಾಡ್ತಾಯಿದ್ರು. ಅದನ್ನ ಹರಿದು ಬೇಯಿಸಿದ ನಂತರ ಮೇಲ್ಗಡೆ ಏನು ಬರ್ತಾಯಿತ್ತು ಅದನ್ನ ಹರಳೆಣ್ಣೆ ಅಂತ. ಸೇಮ್ ಥಿಂಗ್ ಇದು ನಾವು ಆಯಿಲ್ನ ತೆಂಗಿನ ಹಾಲನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಫರ್ಮೆಂಟೇಷನ್ಗೆ ಇಟ್ಟು ಬಂದಂಥದ್ದನ್ನ ತೆಂಗಿನ ಎಣ್ಣೆ ಅಂತ ಕರಿತೀವಿ. ಸೊ 1 kg ತೆಂಗಿನಕಾಯಿ ಹಾಲನ್ನ ಯೂಸ್ ಮಾಡಿದ್ರೆ ನಮಗೆ ಒಂದು 200 ಗ್ರಾಮು ಅಷ್ಟು ವರ್ಜಿನ್ ಕೋಕೋನಟ್ ಆಯಿಲ್ ಬರುತ್ತೆ. ಅದೇ ಕೋಪ್ರಾ ಆದರೆ 2 kg ಕೊಬ್ಬರಿಯನ್ನು ಯೂಸ್ ಮಾಡಿ, ಇಲ್ಲ 2.5 kg ಚೆನ್ನಾಗಿರೋ ಕೊಬ್ಬರಿಯನ್ನು ಯೂಸ್ ಮಾಡಿದ್ರೆ ನಮಗೆ 1 ಲೀಟರ್ ಆಯಿಲು ಸಿಗ್ತಾ ಬರುತ್ತೆ. ಸೊ ಬಟ್ ಮೇಜರ್ ಡಿಫ್ರೆಂಟ್ ಏನಂದರೆ, ವರ್ಜಿನ್ ಕೋಕೋನಟ್ ಆಯಿಲಲ್ಲಿ ನಮಗೆ ಲಾರಿಕ್ ಆಸಿಡ್ ಅಂಶ ಜಾಸ್ತಿ ಇದ್ದು, ಕೋಪ್ರಾ ಆಯಿಲಲ್ಲಿ, ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಪ್ರಮಾಣ ಕಮ್ಮಿ ಇರುತ್ತೆ. ಬಟ್ ನಾವೇನು ಮಾಡ್ತಾಯಿದ್ದೀವಿ, ಕೋಲ್ಡ್ ಪ್ರೆಸ್ ಯೂಸ್ ಮಾಡ್ತಾಯಿದ್ದೀವಿ. ಸೊ ಲಾರಿಕ್ ಆಸಿಡ್ ಅಂತ ಅಂಶ ಅದು ಬಂದು ತಾಯಿ ಹಾಲಿಗೆ ಸಮ, ಮದರ್ ಮಿಲ್ಕಿಗೆ ಸಮ. ಹಾಗಾಗಿ ಅಷ್ಟು ನ್ಯೂಟ್ರಿಯೆಂಟ್ ಬಂದು ವರ್ಜಿನ್ ಕೋಕೋನಟ್ಟಲ್ಲಿ ಸಿಗುತ್ತೆ ಮತ್ತು ಕೋಪ್ರಾ ಆಯಿಲಲ್ಲೂ ಸಿಗುತ್ತೆ. ಥ್ಯಾಂಕ್ ಯು.